ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ನಾವು IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಕಲಿಯಲಿದ್ದೇವೆ. ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಿದ ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಇಕನಾಮಿಕ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋಗೋಸ್ಕರ ಕೆಲವೊಂದು ಸಂಸ್ಥೆಗಳು ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ನಾವು ಇಂಟರ್ನ್ಯಾಷನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಆ ಒಂದು ಉದ್ದೇಶದಿಂದ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಕೆಲಸ ಮಾಡ್ತಾ ಇರುತ್ತೆ. ಅದರಲ್ಲಿ ನಾವು ಎರಡು ಇನ್ಸ್ಟಿಟ್ಯೂಷನ್ಸ್ ಅನ್ನ ASEAN ಅಂಡ್ SAARC ಅನ್ನುವ ಎರಡು ಇನ್ಸ್ಟಿಟ್ಯೂಷನ್ಸ್ ಅನ್ನ ಕಲಿತ್ವಿ. ಇವತ್ತು ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಡ್ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಕಲಿಯಲಿದ್ದೇವೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಸಾಕಷ್ಟು ಸಲ ಪ್ರಶ್ನೆಗಳಿರುತ್ತೆ ನೆಟ್ ಅಥವಾ ಸೆಟ್ ಎಕ್ಸಾಮ್ ಅಲ್ಲಿ. ಆದ್ದರಿಂದ ಇದೊಂದು ಮಹತ್ವದ ಟಾಪಿಕ್ ಅಂತ ಹೇಳ್ಬೋದು. ನೋಡಿ, ಫಸ್ಟ್ IMF ಫುಲ್ ಫಾರ್ಮ್ ಏನು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ನಾವು ಇದನ್ನ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೇವೆ. ಇನ್ ಸಿಂಪಲ್ ಹೇಳಬೇಕಾದ್ರೆ ಇದರ ಮೆಂಬರ್ ಕಂಟ್ರೀಸ್ ಅಂದ್ರೆ ಸದಸ್ಯ ರಾಷ್ಟ್ರಗಳು ಯಾವ್ದಿದೆ ಆ ರಾಷ್ಟ್ರಗಳಿಗೆ ಹಣಕಾಸಿನ ಒಂದು ದೃಷ್ಟಿಯಿಂದ ಹೆಲ್ಪ್ ಮಾಡೋದು, ಅಸಿಸ್ಟೆನ್ಸ್ ಮಾಡೋದು, ಅವರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಾವು ನೋಡಿದ್ವಿ. BOP ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು ಅದ್ರ ಬಗ್ಗೆ ಕಲ್ತಿದೀವಿ ಆಲ್ರೆಡಿ. ಅದರಲ್ಲಿ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಸಾಲ ಜಾಸ್ತಿ ಆಗಿದ್ರೆ ಅಥವಾ ಅವರಿಗೆ ಮಾನಿಟರಿ ಅಸಿಸ್ಟೆನ್ಸ್ ಬೇಕಾಗಿದ್ರೆ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಬೇಕಾಗಿದ್ರೆ ಅದರ ಒಂದು ದೃಷ್ಟಿಕೋನದಿಂದ ಹೆಲ್ಪ್ ಮಾಡುವುದು ಈ ಒಂದು IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿನ ಉದ್ದೇಶ ಆಗಿರುತ್ತೆ. ಇದರಲ್ಲಿ ನಾವು ಏನೇನು ಪಾಯಿಂಟ್ಸ್ ಅನ್ನ ಮೇನ್ ನೆನಪಿಟ್ಕೊಳ್ಬೇಕು? ನಾನು ನಿಮಗೆ ಹೇಳಿದ ಹಾಗೆ ಯಾವಾಗ ಯಾವ ಡೇಟ್ ಇಂದ ಇದು ಎಕ್ಸಿಸ್ಟೆನ್ಸ್ ಅಂದ್ರೆ ಕಾರ್ಯರೂಪಕ್ಕೆ ಬಂತು, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಮೆಂಬರ್ ಕಂಟ್ರೀಸ್ ಎಷ್ಟು ಇದೆ. ನೋಡಿ, ತುಂಬಾ ಜಾಸ್ತಿ ಮೆಂಬರ್ ಕಂಟ್ರೀಸ್ ಇದ್ರೆ ಎಲ್ಲ ಮೆಂಬರ್ ಕಂಟ್ರೀಸ್ ಇವಾಗ ಇಲ್ಲಿ 190 ಮೆಂಬರ್ ಕಂಟ್ರೀಸ್ ಇದೆ. ಎಲ್ಲ ಮೆಂಬರ್ ಕಂಟ್ರೀಸ್ ನಾವು ಹೆಸರು ನೆನ್ಪಿಟ್ಕೊಳಕ್ ಆಗಲ್ಲ. ಆದ್ರೆ ಎಷ್ಟು ಮೆಂಬರ್ ಕಂಟ್ರೀಸ್ ಇದೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಆಬ್ಜೆಕ್ಟಿವ್ಸ್ ಏನು ಅಂತ ಗೊತ್ತಿರಬೇಕು. ಅದೇ ರೀತಿ ಪೇರೆಂಟ್ ಆರ್ಗನೈಸೇಷನ್, ವಿಚ್ ಇಸ್ ದ ಪೇರೆಂಟ್ ಆರ್ಗನೈಸೇಷನ್ ಅಂಡ್ ಇಂಡಿಯಾ ಅಂಡ್ IMF, ಭಾರತ ಮತ್ತು IMF ನ ರಿಲೇಷನ್ ಯಾವ ರೀತಿಯಾಗಿದೆ, ಅದೇ ರೀತಿ ಪ್ರೆಸೆಂಟ್ MD ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದ್ದಾರೆ ಅನ್ನುವಂತ ಕೆಲವು ಕೀ ಪಾಯಿಂಟ್ಸ್ ಅನ್ನ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಬುಕ್ಸ್ ಅನ್ನ ಆರ್ಡರ್ ಮಾಡಿ ಸೆಲ್ಫ್ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿ. ದಿಸ್ ಇಸ್ ಜಸ್ಟ್ ಗೈಡೆನ್ಸ್. ಇದು ಗೈಡೆನ್ಸ್ ಅನ್ನ ನೀವು ಯೂಸ್ ಮಾಡಿಕೊಂಡು ಬುಕ್ಸ್ ಅನ್ನ ಆರ್ಡರ್ ಮಾಡಿ ಸೆಲ್ಫ್ ಸ್ಟಡಿಯನ್ನ ಸ್ಟಾರ್ಟ್ ಮಾಡಲೇಬೇಕು. ಸೆಲ್ಫ್ ಸ್ಟಡಿ ಮಾಡದೆ ಯಾವುದೂ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರು ಬೇಕಾದ್ರೂ ನಿಮಗೆ ಗೈಡ್ ಮಾಡಬಹುದು, ದಾರಿಯನ್ನು ತೋರಿಸಬಹುದು ಅಷ್ಟೇ. ಇದು ನಿಮ್ಮ ಗುರಿ, ಇದು ದಾರಿ ಅಂತ ನಾವು ತೋರಿಸಬಹುದು. ಆ ದಾರಿಯಲ್ಲಿ ಹೋಗಿ ನೀವು ಸೆಲ್ಫ್ ಸ್ಟಡಿಯನ್ನು ಮಾಡಿದಾಗ ಮಾತ್ರ ಕ್ವಾಲಿಫೈ ಆಗಕ್ಕೆ ಸಾಧ್ಯ. ಇದು ಸತ್ಯ. ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಲ್ಲ ನೀವು ವಿಡಿಯೋಸ್ ನೋಡಿದೀವಿ ಮೇಡಮ್ ನಾವು ಪಾಸ್ ಆಗ್ತೀವಾ? ಇಲ್ಲ, ಈ ರೀತಿ ಓದ್ಬೇಕು. ಯಾವ್ದಾದ್ರು ಒಂದು ಟಾಪಿಕ್ ಇದ್ರೆ ಈ ರೀತಿ ನೀವು ಓದ್ಬೇಕು. ಮೇನ್ ಪಾಯಿಂಟ್ಸ್ ಅನ್ನ ಓದ್ಕೊಂಡು ಅದನ್ನ ಮಂದಟ್ಟು ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಬಿಟ್ರೆ ಇಷ್ಟೇ ಓದಿದ್ರೆ ಸಾಕಾಗೋದಿಲ್ಲ. ನಾನು ಹೇಳಿದ ಹಾಗೆ ದಿಸ್ ಈಸ್ ದ ಎಕ್ಸಾಮ್ ಬೇಸ್ಡ್ ಆನ್ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಆದ್ಮೇಲೆ ಇರುವಂತ ಎಕ್ಸಾಮ್. ಅದೇ ಲೆವೆಲ್ ಅಲ್ಲಿ ನಿಮ್ಗೆ ಇಲ್ಲಿ ಸ್ಟಡಿ ಮಾಡ್ಬೇಕಾಗತ್ತೆ. ಸರಿನಾ? ಫಸ್ಟ್ ನೋಡಿ, came into existence. When the IMF came into existence ಅಂತ ನೋಡಿ, International Monetary Fund came into existence on 27th December 1945. ಯಾವಾಗ? ನಾನಿಲ್ಲ ಆಲ್ರೆಡಿ ಬರೆದಿಟ್ಟಿಲ್ಲ, ಯಾಕಂದ್ರೆ ನಾವು ಸೈಮಲ್ಟೇನಿಯಸ್ಲಿ ಬರೀತಾ ಹೋಗ್ಬೋದು ಅಂತ. 27th December 1945 ಅಲ್ಲಿ ಇದು ಕಾರ್ಯರೂಪಕ್ಕೆ ಬಂತು. ನೋಡಿ, ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನೋದು ಒಂದು ಕಾನ್ಫರೆನ್ಸ್ ಆಗಿತ್ತು. ಯಾವ ಕಾನ್ಫರೆನ್ಸ್ ಅಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಮಾನಿಟರಿ ಅಂಡ್ ಫಿನಾನ್ಷಿಯಲ್ ಕಾನ್ಫರೆನ್ಸ್, ಓಕೆ, ಹೆಲ್ಡ್ ಅಟ್ ಬ್ರಿಟನ್ ವುಡ್ಸ್. ಇಲ್ಲಿ ಆಗಿರುವಂತಹ ಒಂದು ಕಾನ್ಫರೆನ್ಸ್, ಯಾವ ಕಾನ್ಫರೆನ್ಸ್ ಹೇಳಿ? ಯುನೈಟೆಡ್ ನೇಷನ್ಸ್ ಮಾನಿಟರಿ ಅಂಡ್ ಫಿನಾನ್ಷಿಯಲ್ ಕಾನ್ಫರೆನ್ಸ್ ಅಂತ. ಇದು ಬ್ರಿಟನ್ ವುಡ್ಸ್ ಅಲ್ಲಿ ಆಗಿತ್ತು. ಈ ಕಾನ್ಫರೆನ್ಸ್ ಅಲ್ಲಿ ಎರಡು ಸಂಸ್ಥೆಗಳ ಸ್ಥಾಪನೆಗೆ ಚರ್ಚೆಯಾಗಿತ್ತು. ಒಂದು IMF, ಇನ್ನೊಂದು ವರ್ಲ್ಡ್ ಬ್ಯಾಂಕ್. ಅರ್ಥ ಆಯ್ತಾ? ಕೆಲವೊಂದ್ಸಲ ಇದನ್ನು ಕೇಳ್ತಾರೆ, ಯಾವ ಕಾನ್ಫರೆನ್ಸ್ ಅಲ್ಲಿ 1944 ಅಲ್ಲಿ ಒಂದು ಕಾನ್ಫರೆನ್ಸ್ ಆಗಿತ್ತು ಬ್ರಿಟನ್ ವುಡ್ ಅಲ್ಲಿ. ಯಾವ ಕಾನ್ಫರೆನ್ಸ್ ಹೇಳಿ? ಯುನೈಟೆಡ್ ನೇಷನ್ಸ್ ಮಾನಿಟರಿ ಅಂಡ್ ಫಿನಾನ್ಷಿಯಲ್ ಕಾನ್ಫರೆನ್ಸ್. ಈ ಕಾನ್ಫರೆನ್ಸ್ ಅಲ್ಲಿ ಏನೋ ಒಂದು ನಿರ್ಣಯ ತೆಗೆದುಕೊಂಡು ಅಂದ್ರೆ ಒಂದು IMF, ಇನ್ನೊಂದು ವರ್ಲ್ಡ್ ಬ್ಯಾಂಕ್ ಅನ್ನುವಂತ ಎರಡು ಸಂಸ್ಥೆಗಳನ್ನ ನಾವು ಸ್ಥಾಪನೆ ಮಾಡಬೇಕು. ಹಾಗಾದ್ರೆ ಎರಡು ಫಿನಾನ್ಸ್ ಲೆವೆಲ್ ಅಲ್ಲಿ ಅಥವಾ ಫಿನಾನ್ಸ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಾದ್ರೆ ಎರಡರೂ ಸಂಸ್ಥೆಗಳನ್ನ ಯಾಕೆ ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರೆ ಅವುಗಳ ಉದ್ದೇಶ ಸ್ವಲ್ಪ ಬೇರೆ ಬೇರೆ ಆಗಿದೆ. IMF ಏನ್ ಮಾಡುತ್ತೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾನಿಟರಿ ಅಸಿಸ್ಟೆನ್ಸ್ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಸಾಲ ಜಾಸ್ತಿ ಆಗಿರೋದನ್ನ ಕರೆಕ್ಟ್ ಮಾಡೋದು, ಶಾರ್ಟ್ ಟರ್ಮ್. ಓಕೆ, ಅದೇ ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತೆ ಅಂದ್ರೆ ಲಾಂಗ್ ಟರ್ಮ್ ಅಸಿಸ್ಟೆನ್ಸ್ ಅನ್ನ ಕೊಡುತ್ತೆ. ಈ ರೀತಿ ಉದ್ದೇಶಗಳು ಬೇರೆ ಆಗಿದೆ.
ಫಸ್ಟ್ ಒನ್ ಏನ್ ಹೇಳಿ ಯಾವಾಗ ಸ್ಥಾಪನೆ ಆಯಿತು? 27 ಡಿಸೆಂಬರ್ 1945 ಅಲ್ಲಿ ಸ್ಥಾಪನೆ ಆಯಿತು. ಎರಡನೇದು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಮುಖ್ಯಾಲಯ ಎಲ್ಲಿದೆ? ಹೆಡ್ ಕ್ವಾರ್ಟರ್ ಈಸ್ ಇನ್ ವಾಷಿಂಗ್ಟನ್ DC. ನೋಡಿ, ಇದರ ಮುಖ್ಯಾಲಯ ಇರುವುದು ವಾಷಿಂಗ್ಟನ್ DC. ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಮೇನ್ ಪಾಯಿಂಟ್ಸ್. ಈಗ ಪ್ರೆಸೆಂಟ್ ಆಗಿ ಎಷ್ಟು ಮೆಂಬರ್ಸ್ ಇದ್ದಾರೆ? 190 ಮೆಂಬರ್ಸ್. ಓಕೆ, ಈಗ ಇರುವಂತಹ ಮೆಂಬರ್ಸ್ ಅಥವಾ ಈಗ ಇರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 190. ಅದರೊಂದಿಗೆ ಇದರ ಉದ್ದೇಶ ಏನೇನಾಗಿದೆ? ನಾನು ನಿಮಗೆ ಹಿಂದಿನ ಕ್ಲಾಸಲ್ಲೂ ಹೇಳಿದೆ, ಉದ್ದೇಶಗಳನ್ನ ಬೈಹಾರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಈ ಸಂಸ್ಥೆ ಯಾವುದು ಅಂತ ಗೊತ್ತಾದಾಗ ಏನೇನ್ ಉದ್ದೇಶಗಳು ಅಂತ ಒಂದ್ಸಲ ಓದ್ಕೊಂಡು ತಿಳ್ಕೊಂಡು ಒಂದ್ 4 ಸಲ ರಿಪೀಟ್ ಮಾಡಿದ್ರೆ ನಿಮ್ಗೆ ಆಪ್ಷನ್ಸ್ ಅಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ IMF ಅಂತ ಕೇಳಿದ್ರೆ ಅಂತ ತಿಳ್ಕೊಳ್ಳಿ. ಯಾವುದು ಉದ್ದೇಶ ಅಲ್ಲ ಅಂತ ಕೇಳಿದಾಗ ನಿಮಗೆ ಅಲ್ಲಿ ಕ್ಲಿಕ್ ಆಗುತ್ತೆ, ಯಾವ್ದು ಉದ್ದೇಶ ಅಲ್ವಪ್ಪ ಅಂತ. ಅಥವಾ ಏನ್ ಕೇಳ್ಬೋದು, ವಿಚ್ ಆಫ್ ದ ಫಾಲೋವಿಂಗ್ಸ್ ಆರ್ ದ ಆಬ್ಜೆಕ್ಟಿವ್ಸ್ ಅಂತ ಕೇಳಿದಾಗ ಒಂದು ಆಬ್ಜೆಕ್ಟಿವ್ ಆಗಿರಲ್ಲ, ಅದನ್ನು ನೀವು ಅಲ್ಲಿ ಗುರುತು ಹಿಡಿಬಹುದು. ನೋಡಿ, ಫಸ್ಟ್ ಒನ್ ಈಸ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್. ಸದಸ್ಯ ರಾಷ್ಟ್ರಗಳ ಮಧ್ಯೆ ಹಣಕಾಸಿನ ವಿಷಯದಲ್ಲಿ ಕೋಆಪರೇಷನ್ ಅಂದ್ರೆ ಸೌಹಾರ್ದತೆ, ಒಂದು ಸಹಕಾರ ಇರಬೇಕು. ಎರಡನೇದು ಟು ಎನ್ಶೋರ್ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಅಂದ್ರೆ ಏನ್ ಹೇಳಿ, ವಿನಿಮಯ ದರದಲ್ಲಿ ಸ್ಟೆಬಿಲಿಟಿ ಇರಬೇಕು. ವಿನಿಮಯ ದರ ನೋಡಿ, ಈಗ ಇವತ್ತಿನ ವಿನಿಮಯ ದರ ಏನಿದೆ? ವಾಟ್ ಈಸ್ ದ ಟುಡೇಸ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ US ಡಾಲರ್ ಅಂಡ್ ಇಂಡಿಯನ್ ರುಪಿ? ನಾವೇನಂತೀವಿ ವಿನಿಮಯ ದರ. ವಿನಿಮಯ ದರದಲ್ಲಿ ಒಂದು ಸ್ಟೆಬಿಲಿಟಿ ಅಂದ್ರೆ ಏನ್ ಹೇಳಿ, ಒಂದು ಸಮತೋಲನವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು IMF ನ ಒಂದು ಉದ್ದೇಶ. ಅದರ 190 ಏನು ಸದಸ್ಯ ರಾಷ್ಟ್ರಗಳಿದೆ ಅದರ ಮಧ್ಯದ ವಿನಿಮಯ ದರದಲ್ಲಿ ಒಂದು ಸ್ಟೆಬಿಲಿಟಿ. ಹಾಗಾದ್ರೆ ಮೇಡಮ್ ಸ್ಟೆಬಿಲಿಟಿ ಅಂದ್ರೆ ಏನು? ಎರಡು ಈಕ್ವಲ್ ಆಗಿರುತ್ತೆ? ಈಕ್ವಲ್ ಅಂತ ಅಲ್ಲ ನೋಡಿ, ಒಂದು ಕರೆನ್ಸಿ ಸ್ಟ್ರಾಂಗ್ ಇರುತ್ತೆ, ಒಂದು ಕರೆನ್ಸಿ ವೀಕ್ ಇರುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಡಿಮಾಂಡ್ ಅಂಡ್ ಸಪ್ಲೈ. ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಒಂದು ಕರೆನ್ಸಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನಮ್ಮ ಕರೆನ್ಸಿಗೆ ಇರುವಂತಹ ಡಿಮಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡೋದಂದ್ರೆ ಅಡ್ವರ್ಸಿಗೆ ಹೋಗಬಾರ್ದು ಅಂತ IMF ಕಂಟ್ರೋಲ್ ಮಾಡ್ತಾ ಇರುತ್ತೆ. ಥರ್ಡ್ ಒನ್ ಈಸ್ ಬ್ಯಾಲೆನ್ಸ್ ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಫೋರ್ತ್ ಒನ್ ಪ್ರಮೋಟ್ ಮಲ್ಟಿನ್ಯಾಷನಲ್ ಪ್ಯಾರಾಮೀಟರ್ಸ್. ನೋಡಿ, ಮಲ್ಟಿಲ್ಯಾಟ್ರಲ್ ಪ್ಯಾರಾಮೀಟರ್ಸ್. ಇಲ್ಲೇನಾಗುತ್ತೆ ಅಂದ್ರೆ ಮಲ್ಟಿಲ್ಯಾಟ್ರಲ್ ಬೇರೆ ಬೇರೆ ದೇಶಗಳ ಮಧ್ಯೆ ಇರುವಂತಹ ಒಂದು ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋದು. ನೆಕ್ಸ್ಟ್ ಒನ್ ಟು ಗ್ರಾಂಟ್ ಇಕನಾಮಿಕ್ ಅಸಿಸ್ಟೆನ್ಸ್ ಟು ಮೆಂಬರ್ ಕಂಟ್ರೀಸ್ ಫಾರ್ ಎಲಿಮಿನೇಟಿಂಗ್ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ನಾನು ನಿಮ್ಗೆ ಹೇಳಿದ್ದೆ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು? ಯಾವಾಗ ನಮ್ಮ ಹಣದ ಒಳಹರಿವಿಗಿಂತ ಜಾಸ್ತಿ ಹೊರಗೆ ಹೋಗುವಂತ ಹಣ ಅಥವಾ ಔಟ್ಫ್ಲೋ ಆಫ್ ಮನಿ ಇಸ್ ಮೋರ್, ಔಟ್ಫ್ಲೋ ಜಾಸ್ತಿ ಇರುತ್ತೆ, ಸಾಲ ಜಾಸ್ತಿ ಆಗಿರುತ್ತೆ, ಅವಾಗ ನಾವು ಅದನ್ನ ಏನಂತೀವಿ? ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೀವಿ. ಹಾಗಾದಾಗ ಆ ಸಾಲವನ್ನು ತೀರಿಸುವುದಕ್ಕೋಸ್ಕರ ಅಸಿಸ್ಟೆನ್ಸ್ ಅನ್ನ IMF ನಮಗೆ ಪ್ರೊವೈಡ್ ಮಾಡುತ್ತೆ. ಈ ರೀತಿ ಏನಿದೆ ಹೇಳಿ, ದೀಸ್ ಆರ್ ದ ಬೇಸಿಕ್ ಆಬ್ಜೆಕ್ಟಿವ್ಸ್. ಒಂದ್ಸಲ ನಾನು ರಿಪೀಟ್ ಮಾಡ್ತೀನಿ. ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್. ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್ ಬಿಟ್ವೀನ್ ದ ಮೆಂಬರ್ ಕಂಟ್ರೀಸ್ ಮಧ್ಯ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನು ಹೆಚ್ಚಿಸುವುದು. ಎರಡನೇದು ಎಕ್ಸ್ಚೇಂಜ್ ರೇಟ್ ಅನ್ನು ಸ್ಟೆಬಿಲೈಸ್ ಮಾಡೋದು. ಥರ್ಡ್ ಒನ್ ಬ್ಯಾಲೆನ್ಸ್ಡ್ ಇಂಟರ್ನ್ಯಾಷನಲ್ ಟ್ರೇಡ್. ಏನ್ ಹೇಳಿ, ಬ್ಯಾಲೆನ್ಸ್ಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂದ್ರೆ ಏನು? ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಒಂದು ಸಮತೋಲನ ಕಾಪಾಡುವುದು. ಪ್ರಮೋಟ್ ಮಲ್ಟಿಲ್ಯಾಟ್ರಲ್ ಪೇಮೆಂಟ್ಸ್ ಅಂದ್ರೆ ಏನ್ ಹೇಳಿ, ಮಲ್ಟಿಲ್ಯಾಟ್ರಲ್ ಅಂದ್ರೆ ಏನು? ಮಲ್ಟಿನ್ಯಾಷನಲ್ ಪೇಮೆಂಟ್ಸ್ ಅನ್ನ ಏನ್ ಮಾಡ್ತಾರೆ ಇವರು? ಬ್ಯಾಲೆನ್ಸ್ ಮಾಡ್ತಾರೆ ಅಥವಾ ಪ್ರಮೋಟ್ ಮಾಡ್ತಾರೆ. ಓಕೆ, ಟು ಗ್ರಾಂಟ್ ಇಕನಾಮಿಕ್ ಅಸಿಸ್ಟೆನ್ಸ್ ಟು ಮೆಂಬರ್ ಕಂಟ್ರೀಸ್. ಇಕನಾಮಿಕ್ ಅಸಿಸ್ಟೆನ್ಸ್ ಅಂದ್ರೆ ಏನ್ ಹೇಳಿ, ಯಾವುದೋ ಟೆಕ್ನಾಲಜಿಗಳ ಅಡ್ವಾನ್ಸ್ಮೆಂಟ್ ಸಲುವಾಗಿ ನಿಮಗೆ ಈಗ ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ಬ್ಯಾಂಕ್ ಸಾಲ ಕೊಡುತ್ತೆ, ಆ ರೀತಿ ಇಕನಾಮೀಸ್ಗೆ, ಈ ಮೆಂಬರ್ ಕಂಟ್ರೀಸ್ಗೆ IMF ಕಡೆಯಿಂದ ಸಾಲ ಆಗಿರ್ಬೋದು, ಸಬ್ಸಿಡೀಸ್ ಆಗಿರ್ಬೋದು, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿರ್ಬೋದು ಸಿಗ್ತಾ ಇರುತ್ತೆ. ಓಕೆ, ದೀಸ್ ಆರ್ ದ ಆಬ್ಜೆಕ್ಟಿವ್ಸ್. ನೋಡಿ ಏನೇನ್ ನಾವು ನೋಡಿದ್ವಿ ಇಲ್ಲಿ. ಎಕ್ಸಿಸ್ಟೆನ್ಸ್ ಯಾವಾಗ ಸ್ಥಾಪನೆ ಆಯಿತು, ಹೆಡ್ ಕ್ವಾರ್ಟರ್ ಇದೆ, ಮೆಂಬರ್ ಕಂಟ್ರೀಸ್ ಎಷ್ಟಿದೆ, ಆಬ್ಜೆಕ್ಟಿವ್ಸ್ ಏನಿದೆ. ಆಬ್ಜೆಕ್ಟಿವ್ಸ್ ನಲ್ಲಿ ಬರೀತಾ ಇಲ್ಲ, ಅದನ್ನು ತಿಳ್ಕೊಂಡು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಪೇರೆಂಟ್ ಆರ್ಗನೈಸೇಷನ್. ವಿಚ್ ಇಸ್ ದ ಪೇರೆಂಟ್ ಆರ್ಗನೈಸೇಷನ್ ಆಫ್ IMF? IMF ಇನ ಪೇರೆಂಟ್ ಆರ್ಗನೈಸೇಷನ್ ಯುನೈಟೆಡ್ ನೇಷನ್ಸ್, UN, ವಿಶ್ವಸಂಸ್ಥೆ IMF ಇನ ಒಂದು ಪೇರೆಂಟ್ ಆರ್ಗನೈಸೇಷನ್ ಆಗಿದೆ. ನೆಕ್ಸ್ಟ್ ಇಂಡಿಯಾ ಅಂಡ್ IMF. ಇಂಡಿಯಾ ಮತ್ತೆ IMF ಇನ ರಿಲೇಷನ್ ಯಾವ ರೀತಿಯಾಗಿದೆ ನೋಡಿ. ಇಂಡಿಯಾ ಈಸ್ ದ ಫೌಂಡರ್ ಮೆಂಬರ್. ನಮಗೆ ಗೊತ್ತಿರುವ ಹಾಗೆ ಇಂಡಿಯಾ ಈಸ್ ಒನ್ ಆಫ್ ದ ಫೌಂಡರ್ ಮೆಂಬರ್ ಆಫ್ IMF. ಅಂದ್ರೆ
ಈಗ ಪ್ರೆಸೆಂಟ್ ಆಗಿ IMF ಅಲ್ಲಿ 190 ಮೆಂಬರ್ಸ್ ಇದ್ರು ಕೂಡ ಫೌಂಡರ್ ಮೆಂಬರ್ಸ್ ಎಲ್ಲ 190 ಮೆಂಬರ್ಸ್ ಆಗಿರಲಿಲ್ಲ. IMF ಅನ್ನೋದು ಈ ಒಂದು ಸಂಸ್ಥೆಯ ಫೌಂಡರ್ ಮೆಂಬರ್ ಅಂದ್ರೆ ಸ್ಥಾಪನೆಯಾಗುವಾಗ ಇದ್ದಂತಹ ಸದಸ್ಯರಲ್ಲಿ ಒಂದು ರಾಷ್ಟ್ರ. ಅದೇ ರೀತಿ ಇಂಡಿಯಾ ಮೇಜರ್ ಬೆನಿಫಿಷರಿ ಗೆಟಿಂಗ್ ಏಡ್ಸ್ ಟು ರೀಪೇ ಇಟ್ಸ್ ಡೆಟ್ಸ್. ಇಂಡಿಯಾಗೆ IMF ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಏಡ್ಸ್ ಅಂದ್ರೆ ಅಸಿಸ್ಟೆನ್ಸ್ ಆಗಿರಬಹುದು ಅಥವಾ ಫಿನಾನ್ಷಿಯಲ್ ಹೆಲ್ಪ್ ಆಗಿರಬಹುದು ಬರ್ತಾ ಇರುತ್ತೆ. ಥರ್ಡ್ ಒನ್, ಟು ಓವರ್ಕಮ್ BOP ಡಿಫಿಕಲ್ಟೀಸ್ ಅಂದ್ರೆ ನಾ ಹೇಳಿದ ಹಾಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆದಾಗ ಅದನ್ನ ಸರಿ ಮಾಡಿಕೊಳ್ಳುವಗೋಸ್ಕರ ಬೇಕಾಗುವಂತಹ ಅಸಿಸ್ಟೆನ್ಸ್ ಅನ್ನ IMF ಒದಗಿಸುತ್ತೆ. ಅಂದ್ರೆ ಸಾಲ ಜಾಸ್ತಿ ಆದಾಗ. ಟೆಕ್ನಿಕಲ್ ಅಸಿಸ್ಟೆನ್ಸ್ ಆರ್ ಕನ್ಸಲ್ಟೆನ್ಸಿ. ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಂದ್ರೆ ಏನ್ ಹೇಳಿ, ನಾವು ಡೆವಲಪಿಂಗ್ ಕಂಟ್ರಿ ಹೌದಾ, IMF ಅಲ್ಲಿ ಎಷ್ಟೋ ಡೆವಲಪ್ಡ್ ಕಂಟ್ರೀಸ್ ಇದೆ, ಅವರ ಹತ್ತಿರ ನಮಗಿಂತ ಎಷ್ಟೋ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇರುತ್ತೆ, ಅದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು ಬಿಕಾಸ್ ವಿ ಆರ್ ದ ಮೆಂಬರ್ಸ್ ಆಫ್ IMF. ಯೂಸ್ ಅಂದ್ರೆ ಏನು, ಡೈರೆಕ್ಟ್ ಆಗಿ ಟೆಕ್ನಾಲಜಿನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಅಂತಲ್ಲ, ದೇ ವಿಲ್ ಅಸಿಸ್ಟ್ ಯು, ಹೆಲ್ಪ್ ಯು. ಓಕೆ, ನೆಕ್ಸ್ಟ್ ಒನ್, ಎಕ್ಸ್ಪರ್ಟ್ ಗ್ರೂಪ್ಸ್ ಹ್ಯಾವ್ ವಿಸಿಟೆಡ್ ಇಂಡಿಯಾ ಆನ್ ವೇರಿಯಸ್ ಒಕೇಜನ್ಸ್. ನೋಡಿ, ವೇರಿಯಸ್ ಒಕೇಜನ್ಸ್ ಅಲ್ಲಿ ನಮಗೆ ಯಾವಾಗ ಹೆಲ್ಪಿನ ಅವಶ್ಯಕತೆ ಇರುತ್ತೆ ಆಗ ಅಲ್ಲಿಯ ಎಕ್ಸ್ಪರ್ಟ್ ಅಡ್ವೈಸರಿ ಗ್ರೂಪ್ ಇಂಡಿಯಾಕ್ಕೆ ವಿಸಿಟ್ ಮಾಡಿ ಅಸಿಸ್ಟೆನ್ಸ್ ಅನ್ನ ಕೊಡ್ತಾ ಇರುತ್ತೆ. ಈ ರೀತಿ ಇಂಡಿಯಾ ಮತ್ತೆ IMF ನ ರಿಲೇಷನ್ ಇದೆ. ಓಕೆ, ವಾಟ್ ಈಸ್ ದ ನೆಕ್ಸ್ಟ್ ಪಾಯಿಂಟ್? ಹೂ ಈಸ್ ದ ಪ್ರೆಸೆಂಟ್ MD, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF? ದಿಸ್ ಈಸ್ your homework. You have to tell me in comment section who is the present MD, managing director of IMF. Okay, ಈಗ ಈ ವಿಡಿಯೋದ ಕಂಟಿನ್ಯೂಯೇಷನ್ ಅಲ್ಲಿ ನಾವೇನು ನೋಡ್ತಾ ಇದ್ದೀವಿ, ವರ್ಲ್ಡ್ ಬ್ಯಾಂಕ್. ಓಕೆ, ನೆಕ್ಸ್ಟ್ ನಾವು ನೋಡುವುದು ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್, ಹಾಗಾದರೆ ವರ್ಲ್ಡ್ ಬ್ಯಾಂಕ್ ನಲ್ಲಿ ನಾವಿದೇನು ಡಿಸ್ಕಸ್ ಮಾಡಬೇಕು? ವರ್ಲ್ಡ್ ಬ್ಯಾಂಕ್ ಯಾವಾಗ ಸ್ಥಾಪನೆಯಾಯಿತು, ಇದರ ಮೆಂಬರ್ ಕಂಟ್ರೀಸ್ ಎಷ್ಟಿದಾವೆ, ಇದರ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಮುಖ್ಯಾಲಯ ಎಲ್ಲಿದೆ, ಅದರೊಂದಿಗೆ ಇದರ ಆಬ್ಜೆಕ್ಟಿವ್ಸ್ ಏನೇನು, ಅದರಂತೆ ಆರ್ಗನೈಸೇಷನ್ ಇದು ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಆರ್ಗನೈಸೇಷನ್ ಅಂದ್ರೆ ಇದರಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ಸ್ ಅನ್ಬೋದು ನಾವು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ರೀತಿ ಡೆವಲಪ್ ಆಗಿದೆ, ಅದೇ ರೀತಿ ಇದರಲ್ಲಿ ಬರುವಂತಹ ಅಂಗ ಸಂಸ್ಥೆಗಳು ಯಾವುವು, ಇದನ್ನೆಲ್ಲ ನಾವು ಇನ್ ಶಾರ್ಟ್ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, ಮೊದಲನೇದಾಗಿ ನಾನು ನಿಮಗೆ ಹೇಳಿದ ಹಾಗೆ ಒಂದು ಕಾನ್ಫರೆನ್ಸ್ ಆಗಿತ್ತು, ಬ್ರಿಟನ್ ನಲ್ಲಿ ಆಗಿದ್ದಂತಹ ಒಂದು ಕಾನ್ಫರೆನ್ಸ್ ಅಲ್ಲಿ IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಎರಡನ್ನೂ ಸ್ಥಾಪನೆ ಮಾಡುವಂತಹ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ನೋಡಿ, ಇದನ್ನೇ ನಾವು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ನಾನು ಕರಿತೀವಿ, IBRD, International Bank for Reconstruction and Development. Okay, it was also set up at the same time as IMF. International Monetary Fund ಅನ್ನ ಸ್ಥಾಪನೆ ಮಾಡಿದ್ದು ಯಾವ ಕಾನ್ಫರೆನ್ಸ್ ಅಲ್ಲಿ ಅಂತ ನಾನು ನಿಮ್ಗೆ ಹೇಳಿದೆ, ಯುನೈಟೆಡ್ ನೇಷನ್ಸ್ ಮಾನಿಟರಿ ಅಂಡ್ ಫಿನಾನ್ಷಿಯಲ್ ಕಾನ್ಫರೆನ್ಸ್. ಆ ಒಂದು ಕಾನ್ಫರೆನ್ಸ್ ಅಲ್ಲಿ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿತ್ತು. ಅದೇ ಡಿಸಿಷನ್ ಒಂದಿಗೆ IBRD ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡುವ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿತ್ತು ಇನ್ 1944. ಓಕೆ, 1944 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ 1944 ಅಂತ ನಾವು ಹೇಳಬಹುದು. ಆದ್ರೆ ಇದು ಕಾರ್ಯರೂಪಕ್ಕೆ ಅಂದ್ರೆ when it started its work in 1946 ಅಲ್ಲಿ ಇದು ಆಕ್ಚುಯಲ್ ಆಗಿ began its operations in June 1946. ಸರಿನಾ? ಆಪರೇಷನ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಹೇಳಿ? 1946 ಅಲ್ಲಿ ಸ್ಟಾರ್ಟ್ ಆಯ್ತು. ಇದಾದ ನಂತರ ನಾವು ಏನಂತ ಇಲ್ಲಿ ಕನ್ಸಿಡರ್ ಮಾಡಬೇಕು, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಸೇಮ್ IMF and World Bank, Washington DC. Headquarters is in Washington DC. Washington DC. What is this? Headquarters. Okay. Headquarters is in Washington DC. Then at present, how many members are there? 189 members are there. How many members are there? 189 members are there in World Bank. Okay. Then what are the objectives? ಇದರ ಉದ್ದೇಶಗಳು ಏನೇನು? ನೋಡಿ, ನಾನು ನಿಮಗೆ ಹೇಳಿದ ಹಾಗೆ IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಅನ್ನುವ ಎರಡು ಸಂಸ್ಥೆಗಳನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಅಂದ್ರೆ, IMF ಅಲ್ಲಿ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಏರಿಳಿತ ಆದರೆ ಅಥವಾ ಸಾಲ ಜಾಸ್ತಿ ಆದರೆ ಶಾರ್ಟ್ ಟರ್ಮ್ ಅಸಿಸ್ಟೆನ್ಸ್ ಅನ್ನ ಕೊಡೋದು IMF ನ ಉದ್ದೇಶ. ಆದ್ರೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲಾಂಗ್ ಟರ್ಮ್ ಡೆವಲಪ್ಮೆಂಟ್, ಮೆಂಬರ್ ಕಂಟ್ರೀಸ್ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಅನ್ನ ಇವರು ಹೆಚ್ಚು ಫೋಕಸ್ ಮಾಡ್ತಾರೆ. ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಅಂದ್ರೆ ಏನ್ ಹೇಳಿ, 5 ವರ್ಷ ಆದ ನಂತರ 10 ವರ್ಷ ಆದ ನಂತರ ಆ ಒಂದು ದೇಶ ಯಾವ ಮಟ್ಟದಲ್ಲಿ ಇರಬೇಕು. ದಟ್ ವಾಸ್ ದ ಮೇನ್ ಇಂಟೆನ್ಷನ್ ಆಬ್ಜೆಕ್ಟಿವ್ ಆಫ್ ವರ್ಲ್ಡ್ ಬ್ಯಾಂಕ್. ಸಿ, ಫಸ್ಟ್ ಒನ್ ಈಸ್
ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಮೆಂಬರ್ ಕಂಟ್ರೀಸ್. ಓಕೆ, ನಾವಿಲ್ಲಿ ಹೆಸರೇ ಹೇಳುವ ಹಾಗೆ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಟ್ರಿಯಲ್ಲಿ ಮೆಂಬರ್ ಕಂಟ್ರಿ ಇದ್ದು ಇನ್ನೊಂದು ಕಂಟ್ರಿಯ ಜೊತೆ ಯುದ್ಧ ಆಗಿದೆ ಅನ್ಕೊಳ್ಳಿ, ಆ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ, ಪೂರ್ತಿ ಹದಗೆಡುತ್ತೆ ಅಂತ ಹೇಳ್ಬೋದು, ಅಥವಾ ಅದು ಪೂರ್ತಿ ಲೋ ಲೆವೆಲ್ಗೆ ಬಂದಿರುತ್ತೆ. ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ, ರೀಬಿಲ್ಡ್ ಮಾಡಬೇಕಾಗತ್ತೆ. ಆಗ ಫಸ್ಟ್ ಒನ್ ಈಸ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಓಕೆ, reconstruction and development of member countries. Reconstruction and development of member countries' economic position, for example after war. Second one is encouragement to the development of productive resources in less developed countries. Productive resources in underdeveloped or we can say that undeveloped. Okay, ಎಂತಹ ಕಂಟ್ರೀಸ್ ಹೇಳಿ, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಹಿಂದುಳಿದ ರಾಷ್ಟ್ರಗಳೇನಿರುತ್ತೆ ಅಲ್ಲಿರುವಂತಹ ಪ್ರೊಡಕ್ಟಿವ್ ರಿಸೋರ್ಸಸ್, ಅಲ್ಲಿ ಸಂಪನ್ಮೂಲಗಳು ಇರುತ್ತೆ. ಆದ್ರೆ ಸಂಪನ್ಮೂಲಗಳನ್ನ ಗುರುತಿಸಿ ಅದನ್ನ ಯಾವ ರೀತಿ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ಮನದಟ್ಟು ಮಾಡಿಕೊಳ್ಳುವುದು. ಥರ್ಡ್ ಒನ್ ಈಸ್ ರೇಸ್ ಪ್ರೊಡಕ್ಟಿವಿಟಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಕಂಡೀಷನ್ಸ್ ಆಫ್ ಲೇಬರ್. ಥರ್ಡ್ ಒನ್ ಈಸ್ ರೇಸ್ ಪ್ರೊಡಕ್ಟಿವಿಟಿ ಸೆಕೆಂಡ್ ಅಲ್ಲೂ ನಾವು ಹೇಳಿದ್ವಿ, ಅದೇ ರೀತಿ ಇಲ್ಲೂ ನಾವು ಹೇಳ್ತಾ ಇದೀವಿ. ಪ್ರೊಡಕ್ಟಿವಿಟಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ and labor conditions. Labor conditions ಅಂದ್ರೆ ಏನ್ ಹೇಳಿ, labor conditions ನೋಡಿ, ಇದು ಮೆಂಬರ್ ಕಂಟ್ರೀಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪ್ರೊಡಕ್ಟಿವಿಟಿಯನ್ನ ಹೆಚ್ಚು ಮಾಡ್ಬೇಕು. ಪ್ರೊಡಕ್ಟಿವಿಟಿ ಅಂದ್ರೆ ಏನ್ ಹೇಳಿ, ಅವರು ಎಷ್ಟು ರಿಸೋರ್ಸಸ್ ಯೂಸ್ ಮಾಡ್ಕೊಂಡು ಎಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಕಡಿಮೆ ರಿಸೋರ್ಸಸ್ ಅನ್ನ ಯೂಸ್ ಮಾಡಿಕೊಂಡು ಜಾಸ್ತಿ ಪ್ರೊಡಕ್ಟಿವಿಟಿ ಆಗಬೇಕು. ಅದು ಯಾವ ರೀತಿ ಆಗಕ್ಕೆ ಸಾಧ್ಯ, ಟೆಕ್ನಾಲಜಿಯನ್ನ ಯೂಸ್ ಮಾಡಿ, ಟೈಮ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ, ಕರೆಕ್ಟ್ ಪ್ಲಾನಿಂಗ್ ಮಾಡಿ ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಜೀವನದ ಗುಣಮಟ್ಟ, ಅಲ್ಲಿ ಶಿಕ್ಷಣವಾಗಿರಬಹುದು, ಆಸ್ಪತ್ರೆಗಳಾಗಿರ್ಬೋದು, ಈ ಎಲ್ಲವನ್ನು ಸುಧಾರಣೆ ಮಾಡಬೇಕು. ಆಹಾರದ ಗುಣಮಟ್ಟ, ಅದೇ ರೀತಿ ನ್ಯೂಟ್ರಿಷನ್, ಎವ್ರಿಥಿಂಗ್. ದೆನ್ ಕಂಡೀಷನ್ಸ್ ಆಫ್ ಲೇಬರ್ ಅಂದ್ರೆ ಕಾರ್ಮಿಕರು ಏನಿರ್ತಾರೆ ಅವರಿಗೆ ಲೇಬರ್ ಅವರ್ಸ್, ಎಷ್ಟು ತಾಸು ಕೆಲಸ ಮಾಡಬೇಕು. ಜಾಸ್ತಿ ನೋಡಿ, ಕಡಿಮೆ ಅವರಿಗೆ ಕಾರ್ಮಿಕರಿಗೆ ವೇತನವನ್ನು ಕೊಟ್ಟು 10 ಗಂಟೆ 15 ಗಂಟೆ ದುಡಿಸ್ಕೊಳ್ಳೋದಲ್ಲ, ಸ್ಟ್ಯಾಂಡರ್ಡ್ 8 hours ಆಫ್ ವರ್ಕ್. ಅವರಿಗೆ ಯಾವ್ಯಾವ ಫೆಸಿಲಿಟೀಸ್ ಅನ್ನ ಕೊಡಬೇಕು, ಯಾವ ರೀತಿ ಸೇಫ್ಟಿ ಮೇಜರ್ಸ್ ಅನ್ನ ತೆಗೆದುಕೊಳ್ಬೇಕು, ಈ ರೀತಿ ಈ ಎಲ್ಲ ಕಂಡೀಷನ್ಸ್ ಅನ್ನ ಏನ್ ಮಾಡ್ತಾರೆ, ಆಬ್ಜೆಕ್ಟಿವ್ಸ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅವರು ಕೇರ್ ಮಾಡ್ತಾರೆ. ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಅರೇಂಜ್ಮೆಂಟ್ಸ್ ಫಾರ್ ಲೋನ್ಸ್ ಅಂಡ್ ಗ್ಯಾರಂಟೀಸ್. ಅರೇಂಜ್ಮೆಂಟ್ಸ್ ಫಾರ್ ಲೋನ್ಸ್ ಅಂಡ್ ಗ್ಯಾರಂಟೀಸ್. ಲೋನ್ಸ್ ಮತ್ತೆ ಗ್ಯಾರಂಟೀಸ್ಗೆ ಅರೇಂಜ್ಮೆಂಟ್ ಮಾಡುವುದು. ದೇ ಆರ್ ಗಿವಿಂಗ್ ಲೋನ್ಸ್ ಅಂಡ್ ಗ್ಯಾರಂಟೀಸ್. ಓಕೆ, ನೆಕ್ಸ್ಟ್ ಇದರಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ನಾವೇನ್ ನೋಡ್ಬೇಕು, ವರ್ಲ್ಡ್ ಬ್ಯಾಂಕಿನಲ್ಲಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್ ಅಂತ ನಾವು ಹೇಳ್ತೀವಿ. ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್, ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್ ಅಥವಾ ಇದರಲ್ಲಿ ಬರುವಂತಹ ಸಂಸ್ಥೆಗಳು ಯಾವ್ಯಾವು, ಇದರ ಅಂಡರ್ ಅಲ್ಲಿ ಬರುವಂತಹ ಸಂಸ್ಥೆಗಳು. ವರ್ಲ್ಡ್ ಬ್ಯಾಂಕ್ ಏನಿದೆ ಅದು 5 ಸಂಸ್ಥೆಗಳಲ್ಲಿ ತನ್ನ ಕಾರ್ಯವನ್ನ ನಿಯೋಜನೆ ಮಾಡಿಕೊಂಡಿರುತ್ತೆ. ಅದನ್ನು ನಾವಿಲ್ಲಿ ಕಲಿಯುತ್ತೇವೆ. ನೋಡಿ, ಫಸ್ಟ್ ಒನ್ ಈಸ್ IBRD. ನಾನು ನಿಮಗೆ ಹೇಳಿದ ಹಾಗೆ IBRD ಅಂದ್ರೆ ಏನು, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಇದು ವರ್ಲ್ಡ್ ಬ್ಯಾಂಕ್ಗೆ ಇರುವ ಇನ್ನೊಂದು ಹೆಸರು ಹೌದು, ಇದರ ಒಂದು ಸಂಸ್ಥೆಯೂ ಹೌದು. ಇದರ ಮೇನ್ ಕಾರ್ಯವನ್ನ, ವರ್ಲ್ಡ್ ಬ್ಯಾಂಕಿನ ಸಿಂಹಪಾಲು ಅಂದ್ರೆ ಜಾಸ್ತಿ ಕಾರ್ಯವನ್ನ ಮಾಡೋದು IBRD. ಆದ್ರಿಂದ ನಾವೇನ್ ಹೇಳ್ತೀವಿ, IBRD ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅಂತ, ಆ ರೀತಿ ನಾವು ಕನ್ಸಿಡರ್ ಮಾಡ್ತೀವಿ. IBRD ಅಂದ್ರೆ ಏನ್ ಹೇಳಿ, ಇದರ ಫುಲ್ ಫಾರ್ಮ್ ಅನ್ನು ನಾವು ಇಲ್ಲಿ ಬರೆಯಲ್ಲ, ಬಹಳ ಸಲ ಹೇಳಿದೆ ನಾನು ನಿಮಗೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಎರಡನೇದು IDA. ವಾಟ್ ಡು ಯು ಮೀನ್ ಬೈ IDA? IDA ಅಂದ್ರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಇನ್ನೊಂದು ಸಂಸ್ಥೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಇದು ನೋಡಿ, ಇದೆರಡು ಮೇನ್ ಸಂಸ್ಥೆಗಳು. ಓಕೆ, 5 ಸಂಸ್ಥೆಗಳಿದೆ ಟೋಟಲ್. ಅದರಲ್ಲಿ ಮೇನ್ IBRD ಅಂಡ್ IDA. These are the two main subsidiaries. We can say these are the two main institutions under World Bank.
ವಿಚ್ ಆರ್ ಲುಕಿಂಗ್ ಆಫ್ಟರ್ ಮೇನ್ ವರ್ಕ್ ಅನ್ನ ಮಾಡೋದು ಯಾರು? IBRD ಅಂಡ್ IDA. ಥರ್ಡ್ ಒನ್ ಈಸ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್. ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಓಕೆ, ಇದು ಮೂರನೆಯ ಸಂಸ್ಥೆ. 4 ಮತ್ತೆ 5 ಸಂಸ್ಥೆಗಳಿದೆ. ಹೆಸರನ್ನ ನೆನಪಿಟ್ಕೊಳ್ಬೇಕು. ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಓಕೆ, ಇದು ಇನ್ನೊಂದು ಅಂಗಸಂಸ್ಥೆ. 5ನೇದು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ನೋಡಿ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ನೋಡಿ, ಇಲ್ಲಿ ಈ ಒಂದು ಸಂಸ್ಥೆಗಳ ಹೆಸರನ್ನು ನೀವು ನೋಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಇದರ ಕಾರ್ಯ ಏನಾಗಿರಬಹುದು. ಬಹಳ ಸಲ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡಿ, ಇಲ್ಲಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಡಸ್ ನಾಟ್ ಕಮ್ಸ್ ಅಂಡರ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್? ಯಾವುದು ಬರೋದಿಲ್ಲ ಅಂತ, ಹೌದಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಬರೋದಿಲ್ಲ ಅಂತ ಕೇಳಿದಾಗ ಈ 5 ಸಂಸ್ಥೆಗಳು ನಿಮಗೆ ಗೊತ್ತಿದ್ರೆ ಯಾವುದು ಬರಲ್ಲ ಅಂತ ನೀವು ಟಿಕ್ ಮಾಡಬಹುದು. IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್, IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, IFC ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಕಾರ್ಪೊರೇಷನ್, MIGA ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ, ICSID ಅಂದ್ರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ಈ ಸಂಸ್ಥೆಗಳು. ಓಕೆ, ICSID ಇದು ನಿಮಗೆ ಗೊತ್ತಿರಬೇಕು. ಇದು ಗೊತ್ತಿದ್ದಾಗ ನಿಮಗೆ ಯಾವುದು ಬರೋದಿಲ್ಲ ಅನ್ನೋದನ್ನು ನೀವು ಟಿಕ್ ಮಾಡಬಹುದು. ಆರ್ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಫುಲ್ ಫಾರ್ಮ್ ಅನ್ನ ಕೇಳಿರಬಹುದು. ಆ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ದಿಸ್ ಇಸ್ ಅಬೌಟ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್. ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಲ್ಲಿ ಯಾವ ಸಂಸ್ಥೆಗಳು ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆರ್ಗನೈಸೇಷನ್ ಆಫ್ WTO. ಆರ್ಗನೈಸೇಷನ್ ಆಫ್ ನಾಟ್ WTO, ವರ್ಲ್ಡ್ ಬ್ಯಾಂಕ್. ಸರಿನಾ? ವರ್ಲ್ಡ್ ಬ್ಯಾಂಕಿನ ಆರ್ಗನೈಸೇಷನ್ ಆಫ್ ವರ್ಲ್ಡ್ ಬ್ಯಾಂಕ್ ಅಂದ್ರೆ, ಈಗ ನೋಡಿ, ಒಂದು ಸ್ಕೂಲ್ ಇದೆ ಅಂದ್ರೆ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಇರುತ್ತೆ, ಆಮೇಲೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಯಾವುದೇ ಒಂದು ಕಂಪನಿ ಇದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಆಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಈ ರೀತಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಹಾಗೆ ವರ್ಲ್ಡ್ ಬ್ಯಾಂಕ್ ಅಂತ ಬಂದಾಗ ಅದರಲ್ಲಿ ಯಾವ ಡಿಪಾರ್ಟ್ಮೆಂಟ್ಸ್ ಅಥವಾ ಯಾವ ಆರ್ಗನೈಸೇಷನ್ ಅನ್ನ ಸ್ಟ್ರಕ್ಚರ್ ಮಾಡುವಾಗ ಯಾವ ಒಂದು ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ಅರ್ಥ ಆಯ್ತಾ? ಫಸ್ಟ್ ಒನ್ ಬೋರ್ಡ್ ಆಫ್ ಗವರ್ನರ್ಸ್. ಫಸ್ಟ್ ಒನ್ ಏನು? ಬೋರ್ಡ್ ಆಫ್ ಗವರ್ನರ್ಸ್ ಅಂದ್ರೆ ಇದರಲ್ಲಿ ಗವರ್ನರ್ಸ್ ಇರ್ತಾರೆ. ಮೇನ್ ಒಂದು ಡಿಸಿಷನ್ ಅನ್ನ ಯಾರು ತಗೊಳ್ತಾರೆ? ಗವರ್ನರ್. ಓಕೆ, ಮೇನ್ ಡಿಸಿಷನ್ ಇಸ್ ಟೇಕನ್ ಬೈ ಆಲ್ವೇಸ್ ಗವರ್ನರ್. 5 ವರ್ಷಕ್ಕೆ ಒಂದ್ಸಲ ಗವರ್ನರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಗವರ್ನರ್ ಆಫ್ ವರ್ಲ್ಡ್ ಬ್ಯಾಂಕ್. ನಮ್ಗೆ ಈಗ RBI ಗವರ್ನರ್ ಇರ್ತಾರೆ, ಅದೇ ರೀತಿ. ಓಕೆ, RBI ಗವರ್ನರ್ ಇರೋ ತರನೇ ವರ್ಲ್ಡ್ ಬ್ಯಾಂಕ್ ಗವರ್ನರ್ ಇರ್ತಾರೆ. ಎವ್ರಿ 5 years ಗೆ ಚೇಂಜ್ ಆಗ್ತಿರ್ತಾರೆ. ಓಕೆ, ದೆನ್ ಇಟ್ ಈಸ್ ಅ ಸುಪ್ರೀಂ ಪಾಲಿಸಿ ಮೇಕಿಂಗ್ ಬಾಡಿ. ನಮ್ಗೆ ಗೊತ್ತಿರೋ ಹಾಗೆ ಸುಪ್ರೀಂ ಪಾಲಿಸೀಸ್ ಅನ್ನ ಯಾರು ಫ್ರೇಮ್ ಮಾಡ್ತಾರೆ? ಗವರ್ನರ್ ಫ್ರೇಮ್ ಮಾಡ್ತಾರೆ. ಸೆಕೆಂಡ್ ಒನ್ ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್. ಸೆಕೆಂಡ್ ಏನ್ ಹೇಳಿ? ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್. ಸೆಕೆಂಡ್ ಒನ್ ಈಸ್ ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್. ಇದರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? 21 member countries. Okay, 21 member countries are there in board of executive directors. Third one is advisory council. Third one is what? Advisory council. Third one is advisory council. How many countries are there?
7 countries are there in advisory council. Then loan committee. Next one is what? Loan committee. Loan committee. Next one is loan committee. And fifth one is president and other members. President and other members. President and other members. President and other members of staff. Of staff. ನೋಡಿ ವೆರಿ ಈಸಿ. ನಾನು ನಿಮಗೆ ಹೇಳಿದ ಹಾಗೆ ಒಂದು ಸಂಸ್ಥೆ ಅಂದ ಮೇಲೆ ಅದರಲ್ಲಿ ಏನಿರುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ವರ್ಕ್ ಬೇರೆ ಬೇರೆ ಆಗಿರುತ್ತೆ. ಅಥವಾ ನಾವು ಹೆರಾರ್ಕಿ ಅನ್ಬಹುದು. ಅಂದ್ರೆ ಫಸ್ಟ್ ಗವರ್ನರ್, ಅದಾದ್ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆ ರೀತಿ. ಇಲ್ಲಿ ನೋಡಿ ಕಾಲೇಜಲ್ಲಿ ಪ್ರಿನ್ಸಿಪಲ್, ಟೀಚರ್, ಸ್ಟೂಡೆಂಟ್ಸ್ ಈ ರೀತಿ ಇರುತ್ತೆ. ಅದೇ ರೀತಿ ಬೋರ್ಡ್ ಆಫ್ ಫಸ್ಟ್ ಒನ್ ಈಸ್ ಬೋರ್ಡ್ ಆಫ್ ಗವರ್ನರ್ಸ್. ಗವರ್ನರ್ 5 years ಗೆ ಒಂದ್ಸಲ ಅಪಾಯಿಂಟ್ ಆಗ್ತಾರೆ. ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ 21 countries ಇದೆ. ಥರ್ಡ್ ಒನ್ ಈಸ್ ಅಡ್ವೈಸರಿ ಕೌನ್ಸಿಲ್. 7 countries are there in advisory council. ಫೋರ್ತ್ ಒನ್ ಈಸ್ ಲೋನ್ ಕಮಿಟಿ. ಲೋನ್ ಕಮಿಟಿ ಅಂದ್ರೆ ಲೋನ್ ಬಗ್ಗೆ ಅವರು ಸಜೆಷನ್ಸ್ ನ ಕೊಡ್ತಿರ್ತಾರೆ. ಪ್ರೆಸಿಡೆಂಟ್ ಅಂಡ್ ಅದರ್ ಮೆಂಬರ್ಸ್ ಆಫ್ ದ ಸ್ಟಾಫ್. ಸೊ ಪ್ರೆಸಿಡೆಂಟ್ ಈಸ್ ಅಪಾಯಿಂಟೆಡ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಪ್ರೆಸಿಡೆಂಟ್ ಅನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇದು ನಿಮಗೆ ಗೊತ್ತಿರಬೇಕು. ಪ್ರೆಸಿಡೆಂಟ್ ಆಫ್ ವರ್ಲ್ಡ್ ಬ್ಯಾಂಕ್ ಆಫ್ ಇಂಡಿಯಾ, ವರ್ಲ್ಡ್ ಬ್ಯಾಂಕ್ ಈಸ್ ಅಪಾಯಿಂಟೆಡ್ ಬೈ ಹೂಮ್? is appointed by board of directors or board of executive directors. So very easy. ಇದನ್ನ ನೀವು ತುಂಬಾ ಡಿಫಿಕಲ್ಟ್ ಆಗಿ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಏನ್ ನೆನಪಿಟ್ಕೊಳ್ಬೇಕು, ಮೇನ್ ಹೆಸರುಗಳೇನಿದೆ ಅದನ್ನ ನೆನಪಿಟ್ಕೊಳ್ಬೇಕು. ನಾವು ಒಂದ್ಸಲ ರಿವೈಸ್ ಮಾಡೋಣ. ವರ್ಲ್ಡ್ ಬ್ಯಾಂಕ್ ಅನ್ನೇ IBRD ಅಂತಾನೂ ಕರೀತಾರೆ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಅರ್ಥ ಆಯ್ತಾ? ಇದನ್ನ ಸೇಮ್ ಕಾನ್ಫರೆನ್ಸ್ ಅಲ್ಲಿ, ಯಾವ ಕಾನ್ಫರೆನ್ಸ್ ಅಲ್ಲಿ IMF ಅನ್ನ ಸ್ಥಾಪನೆ ಮಾಡೋ ಡಿಸಿಷನ್ ತೆಗೆದುಕೊಳ್ಳಾಯ್ತು, ಅದೇ ಒಂದು ಕಾನ್ಫರೆನ್ಸ್ ಅಲ್ಲಿ ಡಿಸಿಷನ್ ತೆಗೆದುಕೊಳ್ಳಾಯ್ತು. ಆದ್ರೆ ವರ್ಕ್ ಸ್ಟಾರ್ಟ್ ಆಗಿರೋದು 1946 ಅಲ್ಲಿ. ಹೆಡ್ ಕ್ವಾರ್ಟರ್ ಇರೋದು ವಾಷಿಂಗ್ಟನ್ DC ಅಲ್ಲಿ, ಸೇಮ್ ಆಸ್ IMF. ದೆನ್ 189 ಮೆಂಬರ್ ಕಂಟ್ರೀಸ್ ಆರ್ ದೇರ್. ಆಬ್ಜೆಕ್ಟಿವ್ಸ್ ನಾನು ಇಲ್ಲಿ ನಿಮ್ಗೆ ಹೇಳಿದೆ, 4 ಆಬ್ಜೆಕ್ಟಿವ್ ನಾವು ಡಿಸ್ಕಸ್ ಮಾಡಿದೀವಿ. ಆರ್ಗನೈಸೇಷನ್ಸ್ ಅಂದ್ರೆ ಡಿಪಾರ್ಟ್ಮೆಂಟ್ಸ್ ಯಾವಾಗ ಬರುತ್ತೆ? ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂದ್ರೆ ಇದರ ಅಂಗ ಸಂಸ್ಥೆಗಳು ಯಾವ್ಯಾವುದು? IBRD, IDA, IFC, MIGA, ICSID. These are the 5 sub units or ಅಂಗ ಸಂಸ್ಥೆಗಳು ಅನ್ಬಹುದು ನಾವು. ಅರ್ಥ ಆಯ್ತಾ? ಈ ರೀತಿ ನಾವು ವರ್ಲ್ಡ್ ಬ್ಯಾಂಕ್ ಬಗ್ಗೆ ಮೇನ್ ಕಾನ್ಸೆಪ್ಟ್ಸ್ ಅನ್ನ ನೆನಪಿಟ್ಕೊಳ್ಬೇಕು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.